ಅವರಿಬ್ಬರ ಮಧ್ಯೆ ಪರಿಚಯ ಶುರುವಾಗಿ 7-8 ತಿಂಗಳಾಗಿತ್ತಷ್ಟೇ. ಅಷ್ಟರಲ್ಲೇ ಪ್ರೀತಿ ಕೂಡ ಚಿಗುರೊಡೆದಿತ್ತು. ಆದ್ರೆ ಇತ್ತೀಚೆಗೆ ಹುಡುಗ ದೂರ ಆಗ್ತಿದ್ದಂತೆ ಹುಡುಗಿ ರಣಚಂಡಿಯಾಗಿದ್ದಾಳೆ. ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಕರೆಸ್ಕೊಂಡು ಬೆಂಕಿ ಹಚ್ಚಿದ್ದಾಳೆ. ಚೆಲ್ಲಿತ್ತು 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 ಪಾಯಸ ಚೆಲ್ಲಿತ್ತು. ರೂಮ್ಗೆ ಕರೆಸಿದ್ಲು, ಫಾರಿನ್ ಸ್ಟೈಲ್ ಆಸೆ ತೋರಿಸಿದ್ಲು, ಮಂಚಕ್ಕೆ ಕೈಕಾಲು ಕಟ್ಟಿದ್ಲು, ಹುಡುಗನ ಬಟ್ಟೆ ಬಿಚ್ಚಿದ್ಲು. ಒಂಟಿ ರೂಮು, ಅದರಲ್ಲಿದ್ದದ್ದು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳು. ಇಡೀ ಸಂಜೆ ಹೊತ್ತಲ್ಲಿ ಪ್ರಿಯಕರನಿಗೆ ಫೋನ್ ಮಾಡಿದವಳು ಫಾರಿನ್ ಸ್ಟೈಲ್ನ ಆಸೆ ಬಿತ್ತಿದ್ಲು. ಹಿಂದೆಂದೂ ಕಾಣದ ಸರ್ಪ್ರೈಸ್ ಕಾದಿದೆ ಬಾ ಅಂತ ಕರೆಸ್ಕೊಂಡಿದ್ಲು. 4 ಲಕ್ಷದ ಬೈಕ್ ಕೊಡಿಸ್ತೀನಿ ಎಂದಿದ್ದವಳು ಮಂಚದ ಮೇಲೆ ಮಧುಮಾಸ ರೆಡಿ ಮಾಡಿದ್ಲು. ಬ್ಯಾಡರಹಳ್ಳಿ ಹುಡುಗಿಯ ಫಾರಿನ್ ಸೆಟಪ್ಗೆ ಹುಡುಗ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ದ. ಹುಡುಗಿ ಹೇಳಿದಂತೆಯೇ ಬಟ್ಟೆ ಬಿಚ್ಚಿ ಅಂಗಾತ ಮಲಗಿದವ ಸ್ವರ್ಗದ ತುತ್ತ ತುದಿಯಲ್ಲಿ ನಿಂತಿದ್ದ. ಕೈಕಾಲನ್ನ ಕಟ್ಟಿದ್ಲು, ಸಿಂಗಲ್ ಪೀಸ್ನಲ್ಲದೆ ಮಲಗಿಸಿದ್ಲು. ಫಾರಿನ್ ಕನಸು ಬಿತ್ತಿದವಳು ಹಸಿ ಬಿಸಿ ಕನಸು ಕಂಡಿದ್ದವನ ಪಾಲಿಗೆ ಯಮ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ. ಪ್ರಿಯಕರನ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀರಿದ್ದಾಳೆ. ಪ್ರಿಯಕರ ಬೆಂಕಿಯಲ್ಲಿ ಬೆಂದು ಹೋಗ್ತಿದ್ರೆ ಈಕೆ ಮಾತ್ರ ರಣಕೇಕೆ ಹಾಕ್ತಿದ್ಲು. ಮಗ ಇಲ್ಲ ಅನ್ನೋ ನೋವು, ಇದ್ದೊಬ್ಬ ಕುಲಪುತ್ರನನ್ನ ಕಳ್ಕೊಂಡ್ವಿ ಅನ್ನೋ ಯಾತನೆ, ವಂಶೋದ್ಧಾರಕನೇ ಹೋದ ಮೇಲೆ ಇನ್ಯಾರು ದಿಕ್ಕು ಅನ್ನೋ ಕಣ್ಣೀರು. ಹೆತ್ತವರ ಪಾಲಿಗೆ ಇವತ್ತು ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಮನೆ ಮಗನನ್ನ ಕಳ್ಕೊಂಡ ಸಂಬಂಧಿಕರು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಇವರ ಈ ಪರಿಸ್ಥಿತಿಗೆ ಕಾರಣವಾಗಿದ್ದು ಬೇರೇನೂ ಅಲ್ಲ, ಈ ಪ್ರೇಮ ಅನ್ನೋ ಮಾಯಾಂಗಿಣಿ. ಪ್ರೀತಿ ಹೆಸರಲ್ಲಿ ಬಲಿ ಕೊಟ್ಟ ಯಮಕಿಂಕರಿ. ಮದುವೆಗೆ ಒಲ್ಲೆ ಎಂದ ಸಿಟ್ಟು, ಇಟ್ಟಳು ಬೆಂಕಿ. ಈತನ ಹೆಸರು ಕಿರಣ್, ಈಕೆ ಪ್ರೇಮ. ಇಬ್ಬರು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಪರಿಚಯವಾಗಿದ್ರು. ದಿನ ಕಳೆಯುತ್ತಿದ್ದಂತೆ ಅದೇ ಪರಿಚಯ ಆತ್ಮೀಯತೆಗೂ ತಿರುಗಿತ್ತು. ಹೀಗಾಗಿ 2026 ಫೆಬ್ರವರಿ 14ರಂದು ಪ್ರೇಮ ನಿವೇದನೆ ಕೂಡ ಮಾಡಿಕೊಂಡಿದ್ರು. ಇಬ್ಬರು ಕೂಡ ಮದುವೆಯಾಗೋಣ ಅಂದುಕೊಂಡು ಜೋಡಿ ಹಕ್ಕಿಗಳಂತೆ ಓಡಾಡಿದ್ದಾರೆ. ಈಕೆಯಂತೂ ಕಿರಣ್ಣನ್ನ ಹುಚ್ಚಿಯಂತೆ ಪ್ರೀತಿಸೋದಕ್ಕೆ ಶುರು ಮಾಡಿದ್ಲು. ನೀನಿಲ್ಲದೆ ನಾನಿರೋದಿಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ಲು. ಆದ್ರೆ ಇತ್ತೀಚೆಗೆ ಕಿರಣ್ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಂತೆ. ಆದ್ರೆ ಪ್ರೇಮ ಮಾತ್ರ ತನ್ನ ಪ್ರೀತಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇರ್ಲಿಲ್ಲ. ನಿನ್ನೆ ಕಿರಣ್ಣನ್ನ ಕರೆಸ್ಕೊಂಡವಳು 4.5 ಲಕ್ಷದ ಬೈಕ್ ಜೊತೆಗೆ ದುಬಾರಿ ಬೆಲೆಯ ಮೊಬೈಲ್ ಕೊಡಿಸಲು ಮುಂದಾಗಿದ್ಲು. ಹೀಗಾಗಿ ಇಬ್ಬರು ಹೋಗಿ ಬೈಕ್ ನೋಡ್ಕೊಂಡು ಬಂದಿದ್ರು. ನಿನ್ನೆ ಸಂಜೆವರೆಗೂ ಇಬ್ಬರು ಒಟ್ಟೊಟ್ಟಿಗೆ ಇದ್ರು. ಮನೆಗೆ ಹೋಗೋ ಟೈಮ್ನಲ್ಲಿ ನಮ್ಮ ರೂಮ್ಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲೇ ಫಾರಿನ್ ಸ್ಟೈಲ್ನಲ್ಲಿ ಆಸೆ ತೋರಿಸಿದ್ದಾಳೆ. ಪ್ರೇಮ ಎಷ್ಟೇ ಹೇಳಿದ್ರು ಕಿರಣ್ ಮಾತ್ರ ಮದುವೆಗೆ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಮೊದಲೇ ಪ್ರೀ ಪ್ಲಾನ್ ರೆಡಿ ಮಾಡಿದ್ಲು. ಕಿರಣ್ಣನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ಮಾಡಿದ್ಲು. ಇದೇ ಕಾರಣಕ್ಕೆ ಪೆಟ್ರೋಲ್ ಜೊತೆಗೆ ಸೀಮೆ ಎಣ್ಣೆ ತಂದು ರೂಮ್ನಲ್ಲಿಟ್ಕೊಂಡಿದ್ಲು. ರೂಮ್ಗೆ ಬರ್ತಾಗಿದ್ದಂತೆ ಮತ್ತೆ ಮದುವೆ ವಿಷಯ ಪ್ರಸ್ತಾಪವಾಗಿದೆ. ಆಗಲೂ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಯಾವಾಗಾಗಿ ಕಿರಣ್ ತನಗೆ ಸಿಗಲ್ಲ ಅನ್ನೋದು ಗೊತ್ತಾಯ್ತು. ಫಾರಿನ್ ಆಸೆ ತೋರಿಸಿದ್ದಾಳೆ. ಸೂರ್ಯಾಸ್ತದ ಹೊತ್ತಲ್ಲದೆ ಅರೆಬೆತ್ತಲೆ ಮಾಡಿದವಳು ಸ್ವರ್ಗವನ್ನ ಧರೆಗಿಳಿಸೋ ಆಸೆ ಹುಟ್ಟಿಸಿದ್ಲು. ಕೈಕಾಲನ್ನೆಲ್ಲ ಬಿಗಿದು ಕಟ್ಟಿದವಳು ಒಮ್ಮೆಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಯಾವಾಗ ಬೆಂಕಿಯ ಕೆನ್ನಾಲಿಗೆ ಧಗಧಗಿಸೋದಕ್ಕೆ ಶುರುವಾಯಿತು, ಪಾಪಿ ಪ್ರೇಮ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಮಗನ ಸಾವಿನ ವಿಷಯ ಗೊತ್ತಾಗ್ತಿದ್ದಂತೆ ಕಿರಣ್ನ ತಾಯಿ ಪ್ರಜ್ಞೆ ತಪ್ಪಿದ್ದಾರೆ. ಎಲ್ಲೋ ಏನೋ ಮಾಡ್ಕೊಂಬಿಟ್ಟು ಮನೆ ಕರ್ಕೊಂಡೋಗಿ ಓಡಾಕಿ ಆಡಂದಗಲ ಬೆಂಕಿ ಇಟ್ಟು ಕೊರಕ್ ಮಾಡ್ಯಾರಲ್ಲ ಈ ಧರ್ಮ. ನಮ್ಗಿನ್ನೇನು ಅಲ್ಲ ಸರ್, ನಮ್ಮ ಮಾತು ಏನು ಶಿಕ್ಷೆ ಕೊಟ್ಟಾಳ ಆ ಥರ ಆಗ್ಬೋದು. ಕಿರಣ್ ಹೆತ್ತವರಿಗೆ ಇಬ್ಬರು ಗಂಡು ಮಕ್ಕಳಿದ್ರು. ಆದರೆ ಕಿರಣ್ ಸಹೋದರ ಬಾಲ್ಯದಲ್ಲದೆ ಮೃತಪಟ್ಟಿದ್ದ. ಹೀಗಾಗಿ ಈತನ ಮೇಲೆಯೇ ಹೆತ್ತವರು ಜೀವ ಇಟ್ಟುಕೊಂಡಿದ್ರು. ಆದರೆ ಹೆಮ್ಮಾರಿ ಪ್ರೇಮಾಳ ಸಂಚಿಗೆ ದುರಂತ ಅಂತ್ಯ ಕಂಡಿದ್ದಾನೆ.
ಪ್ರೀತಿ ಮಾಡೋದೇ ಆಗಿದ್ದಿದ್ರೆ ನಮ್ಮ ಬಳಿ ಹೇಳ್ಬೋದಿತ್ತು. ಅದನ್ನ ಬಿಟ್ಟು ಕೊಲೆ ಮಾಡೋದು ಸರಿನಾ ಅಂತ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಪ್ರಾಣ ತೆಗೆವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ, ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ಆತನನ್ನ ಮದುವೆ ಆಗ್ಲೇಬೇಕು ಅಂದ್ಕೊಂಡಿದ್ರೆ ನೂರಾರು ದಾರಿ ಇದ್ವು. ಹೆತ್ತವರ ಬಳಿ ಹೇಳ್ಬೋದಿತ್ತು, ಕಾನೂನು ಹೋರಾಟವನ್ನು ಮಾಡಬಹುದಿತ್ತು, ಅಥವಾ ತನಗೆ ಅನ್ಯಾಯ ಮಾಡಿದ್ರೆ ಶಿಕ್ಷೆಯನ್ನು ಕೊಡಿಸಬಹುದಿತ್ತು. ಅದನ್ನ ಬಿಟ್ಟು ಜೀವ ತೆಗೆಯೋದು ಅಂದ್ರೆ ನಿಜಕ್ಕೂ ಘನಘೋರ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ರು ಜೀವಕ್ಕೆ ಜೀವ ಅಂತ ಪ್ರೀತಿಸಿ ಮದುವೆಯಾಗಿದ್ರು. ಸುರಸುಂದರಿ ಹೆಂಡತಿ ಜೊತೆಗೆ ನೆಮ್ಮದಿಯ ಸಂಸಾರ ಸಹ ನಡೀತಾ ಇತ್ತು. ಆದ್ರೆ ಸ್ನೇಹಿತನ ಪತ್ನಿ ಮೇಲೆ ಕಣ್ಣಿಟ್ಟವ ಬಂಗಾರದಂತ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನೆ. ದುಂಡು ಮಲ್ಲಿಗೆ ಮದನಾರಿ ಹುಡುಗನ ಜೊತೆ ಪರಾರಿ. ಅಣ್ಣ ಅಣ್ಣ ಅಂತಿದ್ಲು, ಗಂಡನ ಫ್ರೆಂಡ್ ಜೊತೆ ಮನೆ ಬಿಟ್ಲು. ಅಂದ ಅನ್ನೋ ಪದಕ್ಕೆ ಅನ್ವರ್ಥನಾಮದಂತಿದ್ದಾಳೆ. ಮಿಲ್ಕಿ ಬ್ಯೂಟಿ ಅನ್ನೋ ಹೆಸರಿಗೆ ಸರಿಸಮನಾಗಿದ್ದಳು. ದುಂಡು ಮಲ್ಲಿಗೆಯಂತಿದ್ದ ಹೆಣ್ಣುಮಗಳೇ ಈಗ ದುಂಬಿ ಹುಡ್ಕೊಂಡು ಹಾರಿ ಹೋಗಿದ್ದಾಳೆ. ಬಾಡಿಗೆಗಿದ್ದ ಮನೆ ಓನರ್ ಜೊತೆಗೆ ಹೇಳ್ದೆ ಕೇಳದೆ ಎಸ್ಕೇಪ್ ಆಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇತ್ತ ಹಾಲ್ಗೆನ್ನೆ ಹೆಂಡತಿಯನ್ನ ಕಳ್ಕೊಂಡ ಗಂಡ ಒಂದೇ ಕಣ್ಣಲ್ಲಿ ಕಣ್ಣೀರಾಗ್ತಿದ್ದಾನೆ. ನೀನಿಲ್ದೆ ನಾನಿರಲ್ಲ, ನೀನಿಲ್ಲದೆ ನಾನು ಬದುಕಲ್ಲ, ನೀನು ಬರದೇ ಇದ್ರೆ ವಿಷ ಕುಡಿತೀನಿ ಅಂತ ಗೊಳೋ ಅಂತಿದ್ದಾನೆ. ಆದ್ರೆ ಡೆಲಿವರಿ ಬಾಯ್ ಗಂಡನಿಗೆ ಕೈ ಕೊಟ್ಟವಳು ಪ್ರಿಯಕರನ ಜೊತೆ ಬೆಚ್ಚಗೆ ಗೂಡು ಸೇರ್ಕೊಂಡಿದ್ದಾಳೆ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅನ್ನೋದು 100ಕ್ಕೆ 100 ಸತ್ಯ. ಯಾಕಂದ್ರೆ ಜೀವಕ್ಕೆ ಜೀವ ಅಂದ್ಕೊಂಡವರೇ ಶತ್ರುಗಳಾಗ್ತಿದ್ದಾರೆ. ಬದುಕಿನ ಕೊನೆ ಕ್ಷಣದವರೆಗೂ ಒಂದಾಗಿರೋಣ ಅಂತ ಸಪ್ತಪದಿ ತುಳಿದವರು 3 ಕಾಲ ನೆಟ್ಟಿಗೆ ಬದುಕ್ತಿಲ್ಲ. ಇವರದ್ದು ಕೂಡ ಇದೇ ಕಥೆ. ಪ್ರಾಣಕ್ಕಿಂತ ನಮ್ಮ ಪ್ರೀತಿಯೇ ಹೆಚ್ಚು ಅಂತ ಪ್ರೀತಿಸಿ ಮದುವೆಯಾದವರ ಮಧ್ಯೆ ಈಗ ಬಿರುಗಾಳಿ ಎದ್ದಿದೆ. ಕಿರುಬೆರಳ ತುದಿಯಲ್ಲಿ ಮದುವೆ ಅನ್ನೋ ಸಂಬಂಧ ಬೆಸೆದವಳು ಈಗ ಗಂಡನ ಕೈಗೆ ಸಿಗದಂತೆ ಮತ್ತೊಬ್ಬನ ಸಂಘದಲ್ಲಿ ಮರೆಯಾಗಿ ಹೋಗಿದ್ದಾಳೆ. ಈತನ ಹೆಸರು ನಿತೀಶ್, ಈಕೆ ರಂಜಿತಾ. ಬೆಂಗಳೂರಿನ ಜಯನಗರದ ನಿವಾಸಿಗಳು. ಈ ನಿತೀಶ್ಗೆ ನವೀನ್ ಅನ್ನೋ ಗೆಳೆಯನಿದ್ದ. ಇಬ್ರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು. ಹೀಗಾಗಿ ನಿತೀಶ್ ದಂಪತಿ ನವೀನ್ನ ಮನೆಯಲ್ಲೇ ಬಾಡಿಗೆಗಿದ್ರು. ಆಗಲೇ ನೋಡಿ ಆಗಬಾರದ್ದು ಆಗಿದೆ. ಗಂಡನ ಮುಂದೆ ಅಣ್ಣ ಅಣ್ಣ ಅಂತಿದ್ದವಳು ಅಣ್ಣನ ಜೊತೆಗೆ ಬೇರೆ ಸಂಬಂಧ ಕುದುರಿಸಿದ್ಲು. ಈ ಕಡೆ ನವೀನನು ಗೆಳೆಯ ಗೆಳೆಯ ಅಂದ್ಕೊಂಡು ಬಂದು ಗೆಳೆಯನ ಪತ್ನಿ ಜೊತೆಗೆ ಕಳ್ಳಾಟ ಶುರು ಮಾಡಿದ್ದ. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇವರಿಬ್ಬರ ಪೋಲಿಯಾಟ ಶುರುವಾಗ್ತಿತ್ತು. ತನ್ನ ಮೊಬೈಲ್ನಲ್ಲಿ ಹುಡುಗಿ ಹೆಸರು ಸೇವ್ ಮಾಡಿಕೊಂಡಿದ್ದವಳು ನವೀನನ ಜೊತೆ ನಕ್ಷತ್ರ ಎಣಿಸ್ತಿದ್ಲು. ಫ್ರೆಂಡ್ ಅಂತ ನಂಬಿದವ್ರು ನನ್ನ ಎದುರಿಗೆ ಅಣ್ಣ ಅಂತ ಎಲ್ಲ ಮಾಡೋಳು ರಾಖಿ ಎಲ್ಲ ಕಟ್ಟಿದ್ಲು. ಒಂದು ದಿವಸ ಮೊಬೈಲು ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ಥರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಕೆ, ಇಲ್ಲ ನೀನು ಬೈತಿ ಅಂದ್ಬಿಟ್ಟು ಅಮ್ಮ ಮೋಟ್ರ್ ಹಾಕೋಕ್ಕೆ ಆಫ್ ಮಾಡೋಕ್ಕೆ ಹೇಳ್ತೈತೆ ಅಂದ್ಬಿಟ್ಟು ಈ ಥರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆಯೇ ಖಾಲಿ ಮಾಡಿಬಿಟ್ಟೆ. ಬೇಡ, ಇದು ಸುಮ್ಮನೆ ಸಣ್ಣದಿದ್ದಾಗ ಇಲ್ಲಿರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಮಾಡಿದೆ. ಯಾವಾಗ ಗೆಳೆಯನ ದಗಲ್ಬಾಜಿ ಆಟ ಗೊತ್ತಾಯ್ತೋ ನಿತೀಶ ಅಲರ್ಟ್ ಆಗಿದ್ದಾನೆ. ಇವನು ಬೇಡ, ಇವನು ಮನೆ ಸಹವಾಸವೂ ಬೇಡ ಅಂತ ಬೇರೆ ರೂಮ್ ಮಾಡಿದ್ದ. ಆದ್ರೂ ಕೂಡ ಇವರಿಬ್ಬರ ಲವ್ವಿ ಡವ್ವಿ ನಿಂತಿರಲಿಲ್ಲ. ಮಳೆ ನಿಂತರೂ ಮಳೆ ನೀರು ನಿಲ್ಲಿಲ್ಲ ಅನ್ನೋ ಹಾಗೆ ರೂಮ್ ಬದಲಾದ್ರೂ ಕದ್ದು ಮುಚ್ಚಿ ಒಂದಾಗುವುದು ನಿಂತಿರಲಿಲ್ಲ. ಜಯನಗರದ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ರಂಜಿತಾಳನ್ನ 4 ದಿನದ ಹಿಂದೆ ನಿತೀಶ್ನೇ ಡ್ರಾಪ್ ಮಾಡಿ ಕೆಲಸಕ್ಕೆ ಹೋಗಿದ್ದ. ಸಂಜೆ ಆಗ್ತಿದ್ದಂತೆ ಅಂಗಡಿ ಮ್ಯಾನೇಜರ್ಗೆ ಕಾಲ್ ಮಾಡಿ, ಸರ್ ಕೆಲಸದ ಟೈಮ್ ಮುಗೀತಾ, ನನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬಹುದಾ ಅಂತ ಕೇಳಿದ್ದ. ಆಗ ಮ್ಯಾನೇಜರ್ ಹೇಳಿದ್ದು ಕೇಳಿ ನಿತೀಶ್ಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಯಾಕಂದ್ರೆ ನಿಮ್ಮ ಪತ್ನಿ ಮಧ್ಯಾಹ್ನವೇ ಹೊಟ್ಟೆ ನೋವು ಅಂತ ಹೋಗಿದ್ದಾಳೆ ಎಂದಿದ್ರು. ಅವನ ಜೊತೆಗೆ ಬಂದಿದ್ದಾಳೆ, ಅವನ ಜೊತೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದಾಳೆ. ಅವನ ಜೊತೆಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವನು ಹಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಬರೋಲ್ಲ ನಿನ್ನ ಜೊತೆ ಜೀವನ ಮಾಡಲ್ಲ, ನನ್ನ ಪಡೆ ನಾನು ಪಿ ಜಿಲಿ ಇರ್ತೀನಿ ಅಂತ. ನಾವು ಏನು ಮಾಡ್ಬೇಕು ಹೇಳಿ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ. ನಾವು ಆ ಥರ ಮಾಡಿದ್ರೇ ನಿಯತ್ತಾಗಿದ್ರೆ ಬದುಕಿಲ್ಲ ಸರ್ ನಮ್ಮಂಥ ಗಂಡ್ಮಕ್ಳಿಗೆ. ಪತ್ನಿಗೆ ಎಷ್ಟೇ ಹುಡುಕಾಡಿದ್ರೂ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಹೀಗಾಗಿ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ಪ್ರೇಮಿಗಳಿಬ್ಬರು ಪ್ರತ್ಯಕ್ಷವಾಗಿದ್ದಾರೆ. ಆದ್ರೆ ರಂಜಿತಾ ಮಾತ್ರ ಗಂಡನ ಜೊತೆ ಹೋಗಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಹೀಗಾಗಿ ನಿತೀಶ ಒಂದೇ ಕಣ್ಣಲ್ಲಿ ಗೋಳಾಡುತ್ತಿದ್ದಾನೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ರು ಮದುವೆಯಾಗಿ 9 ವರ್ಷ ಆಗಿತ್ತು.
3 ಮುದ್ದಾದ ಮಕ್ಕಳು ಇದ್ದಾರೆ. ಆದ್ರೆ ಕಟ್ಟಿಂಗ್ ಶಾಪ್ ಹುಡುಗನ ಪ್ರೀತಿಗೆ ಬಿದ್ದ ಆಂಟಿ ಎಲ್ಲರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ರಾತ್ರಿ ಕಸ ಎಸೆದ್ ಬರ್ತೀನಿ ಎಂದವಳು ಲವರ್ ಜೊತೆ ಜೂಟ್ ಹೇಳಿದ್ದಾಳೆ. ರಾತ್ರಿ 11:50ಕ್ಕೆ ಕಸ ಹಾಕ್ತೀನಿ ಅಂತ ಹೋಗಿದ್ದಾಳೆ. ಕಸ ಹಾಕ್ಬೇಕಾದ್ರೆ ನಮ್ದು ಒಂದು ಬ್ಯಾಗ್ ಇತ್ತು, ಬ್ಯಾಗು ತೊಗೊಂಡು ಹೋಗಿದ್ದಾಳೆ. ಹೋಗಿದ್ರು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ಪತಿ ಕೆಲಸಕ್ಕೆ ಹೋಗ್ತಿದ್ದ, ಆಂಟಿ ಮನೆಗೆ ಪಕ್ಕದ ಮನೆಯವ ಬರ್ತಿದ್ದ. ಕಸ ಹಾಕಿ ಬರ್ತೀನಿ ಎಂದ್ಲು, ಪ್ರೇಮಿ ಜೊತೆ ಹಾರಿ ಹೋದ್ಲು. ಅಕಟಕಟ ಪಾಪಿ ಕಲಿಗಾಲ ಕೆಟ್ಟೋಯ್ತು ಕಣ್ರಿ. ಈ ಆಂಟಿಯರ ಐನಾತಿ ಆಟಕ್ಕೆ ಗಂಡು ಮಕ್ಕಳ ಜೀವ ವಿಲವಿಲಾ ಒದ್ದಾಡಿ ಹೋಗ್ತಿದೆ. ಸಿಂಗಲ್ ಆಗಿದ್ದವರಿಗೆ ಹೆಣ್ಣು ಸಿಕ್ತಿಲ್ಲ, ಮದುವೆ ಆದವರ ಬಳಿ ಹೆಂಡತೀರು ನಿಲ್ತಿಲ್ಲ. ದಿಕ್ಕೆಟ್ಟು ನಿಂತಿರೋ ಗಂಡ್ಮಕ್ಕಳು ಒಂದೇ ಕಣ್ಣಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಮದುವೆಯಾಗಿ 9 ವರ್ಷ ಸಂಸಾರ ಮಾಡಿದವಳು ಈಗ ಕಟ್ಟಿಂಗ್ ಶಾಪ್ ಕುವರನ ಜೊತೆ ರಾತ್ರೋರಾತ್ರಿ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಮಕ್ಕಳು ಗಂಡ ಅನ್ನೋದನ್ನ ಮರೆತು ನಿಂತವಳು ಕಸ ಹಾಕಿ ಬರ್ತೀನಿ ಅಂಥೇಳಿ ಗಂಡನ ಎದೆ ಮೇಲೆ ಕಸ ಸುರಿದು ಹೋಗಿದ್ದಾಳೆ. ಕೈಯಲ್ಲೊಂದು ಕವರ್, ಇನ್ನೊಂದು ಕೈಯಲ್ಲಿ ಬ್ಯಾಗ್. ರಾತ್ರಿ 11:30 ಸುಮಾರಿಗೆ ಮನೆ ಬಿಟ್ಟವಳು ಕಸ ಹಾಕಿ ಬರ್ತೀನಿ ಅಂತ ಹೊಸ್ತಿಲು ದಾಟಿದ್ಲು. ಇದೇ ಇವಳ ಕೊನೆ ಕ್ಷಣ. ಗಂಡ ಮಕ್ಕಳಿಗೆ ಬಾಯ್ ಬಾಯ್ ಹೇಳಿದವಳು ಪ್ರಿಯಕರನ ಜೊತೆ ಊರು ಬಿಟ್ಟಿದ್ದಾಳೆ. ಇವಳೇ ನೋಡಿ ಮಳ್ಳಿ ಮಳ್ಳಿ ಮಿಂಚೊಳ್ಳಿ ಆಂಟಿ 9 ವರ್ಷದ ಹಿಂದೆ ಶರತ್ ನಾಯಕ್ ಜೊತೆ ಮದುವೆಯಾಗಿದ್ಲು. ಇಬ್ರು ಕೂಡ ಚಿಕ್ಕಮಗಳೂರಿನ ಕಡೂರಿನವರು. ಬದುಕಿಗಾಗಿ ಬೆಂಗಳೂರಿನ ಹೊಸಕೆರೆಹಳ್ಳಿಗೆ ಬಂದು ನೆಲೆಸಿದ್ರು. ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಒಂದು ಮಗು ಇದೆ. ಆದ್ರೆ ಈ ಆಂಟಿಗೆ ಕಾಮದ ಕಿಚ್ಚು ತಲೆಗೇರಿತ್ತು ಅನ್ಸುತ್ತೆ. ಗಂಡ ಮಕ್ಕಳಿಗೆ ಗೋಲಿ ಹೊಡೆದು ಪರಪುರುಷನ ಜೊತೆ ಚಕ್ಕಂದಕ್ಕಿಳಿದಿದ್ಲು. ಇವನೇ ನೋಡಿ ಆಂಟಿ ಪಾಲಿನ ಮದನ ಮೋಹನ. ಆಂಟಿ ಮನೆ ಪಕ್ಕದಲ್ಲಿರೋ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಇವನ ಕಣ್ಣೋಟಕ್ಕೆ ಮನಸೋತವಳೆ ಈ ಹೂಕೋಸ್ ಆಂಟಿ ಪ್ರಿಯಾಂಕ. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇವರಿಬ್ಬರ ಪ್ರಣಯ ಗೀತೆ ಶುರುವಾಗ್ತಿತ್ತು. ಅಂಕಲ್ ಹೊಸ್ತಿಲು ದಾಟ್ತಿದ್ದಂತೆ ಆಂಟಿ ಬಾಗಿಲಿನ ಚಿಲ್ಕ ತೆಗೆದು ಕಾಯ್ತಿದ್ದಳು. ಒಂದು ದಿನ ಹೆಂಡತಿಯ ನವರಂಗಿ ಆಟ ಗೊತ್ತಾಗಿ ಫುಲ್ ಕ್ಲಾಸ್ ತಗೊಂಡಿದ್ದ. ಆತನ ಸಹವಾಸ ಬಿಡದಿದ್ರೆ ಸರಿಯಾಗಿ ಪಾಠ ಕಲಿಸ್ತೀನಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಆದ್ರೆ ಈ ಚಿನ್ನಾಟದ ಚೆಲುವೆ ಮಾತ್ರ ಬದಲಾಗಿರಲಿಲ್ಲ. ಹೀಗಾಗಿ ಹೆಂಡತಿ ಕಳ್ಳಾಟ ನೋಡೋದಕ್ಕಾಗದೆ ಹೊಸಕೆರೆಹಳ್ಳಿಯಿಂದ ಬಾಗಲಗುಂಟೆಗೆ ಮನೆ ಶಿಫ್ಟ್ ಮಾಡಿದ್ದ. ಆದ್ರೆ ಈಕೆ ಮಾತ್ರ ಪ್ರಭು ಜೊತೆಗಿನ ಸುತ್ತಾಟ ಬಿಟ್ಟಿರಲಿಲ್ಲ. ಗಂಡನ ಕಣ್ತಪ್ಪಿಸಿ ಮತ್ತೆ ಕುಂಟೆಬಿಲ್ಲೆ ಆಟ ಆಡ್ತಿದ್ದಳು. ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಇದೇನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನು ಅಂತ ಕೇಳಿದಾಗ ಹೇಳಿಲ್ಲ. ಕಟ್ಟಿಂಗ್ ಮಾಡೋನಿಗೆ ಎಲ್ಲ ಮಾಡ್ತಾರೆ ಅನ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತೀನಿ. ಕಟ್ಟಿಂಗ್ ಮಾಡೋದು ಮಾಡಲ್ಲ ಅಂದ್ಕೊಂಡು. ಆದರೂ ಡೌಟ್ ಬಂದು ಮನೆಗೆ ಹೋಗಿ ನೋಡಿ ಕೇಳ್ತೀನಿ, ಈ ನಂಬರಿಂದ ಮೆಸೇಜ್ ಬಂದಿದೆ ಯಾರ್ದು ಅಂತ ಕೇಳ್ತೀನಿ. ಅವಳು ಆದರೂ ಯಾರ್ದು ಏನು ಎಂತ ಏನು ಹೇಳಲ್ಲ. ಗಂಡನಿಗೆ ನಿದ್ದೆ ಮಾತ್ರೆ ಹಾಕಿ ಪತ್ನಿ ಪರಾರಿ. ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದ ಗಂಡನಿಗೆ ಎಂದೂ ಇಲ್ಲದ ಸ್ವಾಗತ ಮೊನ್ನೆ ಸಿಕ್ಕಿತ್ತು. ಊಟಕ್ಕೆ ಬಡಿಸಿದವಳು ಪ್ರೀತಿಯಿಂದಲೇ ಮಾತಾಡಿಸಿದ್ಲು. ಇದಾದ ಸ್ವಲ್ಪ ಹೊತ್ತಿಗೆ ಗಂಡನಿಗೆ ನಿದ್ದೆ ಆವರಿಸುವುದಕ್ಕೆ ಶುರುವಾಗಿದೆ. ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿದ್ರಿಂದ ಕಣ್ಣುಗಳು ಎಳೆಯೋದಕ್ಕೆ ಶುರುವಾಗಿದ್ವಂತೆ. ಯಾವತ್ತೂ ಹಾಸಿಗೆ ರೆಡಿ ಮಾಡದವಳು ಗಂಡನಿಗೆ ಪಲ್ಲಂಗ ರೆಡಿ ಮಾಡಿದ್ಲು. ಯಾವಾಗ ಗಂಡ ಕಣ್ಮುಚ್ಚಿದ್ನೋ ಇತ್ತ ಕಿಲಾಡಿ ಆಂಟಿ ಎಸ್ಕೇಪ್ ಆಗಿದ್ದಾಳೆ. ಮನೆ ಮುಂಚೆ ಹೊಸಕೆರೆಹಳ್ಳಿಯಲ್ಲಿ ಇರುತ್ತೆ. ಹೊಸಕೆರೆಹಳ್ಳಿಯಿಂದ ಮನೇನ ಬಗಲ್ಗುಂಟೆಗೆ ಶಿಫ್ಟ್ ಮಾಡ್ತೀನಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಅಲ್ಲೇ ಬಗಲ್ಗುಂಟೆ ಅಂದರೆ ನಾನು ನಮ್ಮ ಬ್ರದರ್ ಎಲ್ಲ ಜೊತೆಗಿರ್ತಾರೆ. ಆ ಹುಡುಗ ಬರೋಲ್ಲ ಅನ್ನೋ ಇದಕ್ಕೆ ಮಾಡ್ತೀವಿ. ಬಗಲ್ಗುಂಟೆಗೆ ಶಿಫ್ಟ್ ಮಾಡಿ ಒಂದು ವಾರದಲ್ಲಿ ಹುಡುಗನ ಜೊತೆ ಇನ್ನೂ ಓಡೋಗಿದ್ದಾಳೆ. ರಾತ್ರಿ 11:50ಕ್ಕೆ ಕಸ ಹಾಕ್ತೀನಿ ಅಂತ ಹೋಗಿದ್ದಾಳೆ. ಕಸ ಹಾಕ್ಬೇಕಾದ್ರೆ ನಮ್ಮದು ಒಂದು ಬ್ಯಾಗ್ ಇತ್ತು, ಬ್ಯಾಗು ತೊಗೊಂಡು ಹೋಗಿದ್ದಾಳೆ. ಹೋಗಿದ್ರು ಗೊತ್ತು ಅಷ್ಟೇ. ಆಮೇಲೆ ಅವಳು ಎಲ್ಲಿ ಹೋದ್ಲು ಏನೂ ಗೊತ್ತಿಲ್ಲ. ಹೆಂಡತಿಯನ್ನ ಕಳ್ಕೊಂಡಿರೋ ಗಂಡ ಕಣ್ಣೀರಿಡುತ್ತಿದ್ದಾನೆ. ಹೋಗೋದು ಹೋದ್ಲು, ಚಿನ್ನಾಭರಣವನ್ನೆಲ್ಲ ಹೊತ್ಕೊಂಡು ಹೋಗಿದ್ದಾಳೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ಬರದ್ದು ಪ್ರಾಯದ ವಯಸ್ಸಿನ ಪ್ರೀತಿ. 18 ತುಂಬ್ತಾ ಇದ್ದಂತೆ ಮನೆ ಬಿಟ್ಟು ಬಂದು ಮದ್ವೆ ಆಗಿದ್ಲು. ಆದ್ರೆ ಗಂಡನ ಜೊತೆ 1.5 ವರ್ಷ ಸಂಸಾರ ಮಾಡಿದವಳು ಈಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರಿದ್ದಾಳೆ. ಯವಿ 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 ಯವಿ, ಈ ನೀಲಿ ಸೀರೆಯ ನೀಲಾಂಬರಿ ಅಂತಿಂತವಳಲ್ಲ ಬಿಡಿ.
2 ವರ್ಷಕ್ಕೆ ಎರಡೆರಡು ಮದುವೆಯಾಗಿದ್ದಾಳೆ. ಪ್ರೀತಿಸಿ ಮದುವೆ ಆಗೋದಕ್ಕೊಬ್ಬ, ಗಂಡನಿಗೆ ಕೈಕೊಟ್ಟು ಹೋಗಿ ಮತ್ತೊಂದು ಮದುವೆ ಆಗೋದಕ್ಕೆ ಮಗದೊಬ್ಬ. ಅಪ್ರಾಪ್ತ ವಯಸ್ಸಲ್ಲದೆ ಆಟೋ ಡ್ರೈವರ್ ಪ್ರೀತಿಗೆ ಬಿದ್ದವಳು 18 ತುಂಬುತ್ತಿದ್ದಂತೆಯೇ ಮನೆ ಬಿಟ್ಟು ಬಂದು ಮದುವೆಯಾಗಿದ್ಲು. 1.5 ವರ್ಷಗಳ ಕಾಲ ರೀಲ್ಸ್ನಲ್ಲದೆ ಡಿಂಗ್ ಡಾಂಗ್ ಮಾಡ್ತಿದ್ದವಳು ಆಟೋ ಡ್ರೈವರ್ ಪಾಲಿನ ಮನದರಸಿಯಾಗಿದ್ಲು. ಆದ್ರೀಗ ಹಳೆ ಆಟೋ ಬೋರ್ ಆಯ್ತು ಅಂತ ಹೊಸ ಆಟೋ ಹತ್ಕೊಂಡು ಬಾಯ್ ಹೇಳಿದ್ದಾಳೆ. ಗಂಡನ ಸ್ನೇಹಿತನ ಜೊತೆಗೆ ಮನೆ ಬಿಟ್ಟು ಹೋಗಿ 2ನೇ ಮದುವೆಯಾಗಿದ್ದಾಳೆ. ಆಟೋ ಅಂಕಲ್ ಬಂಗಾರಿ, ಕೈ ಕೊಟ್ಟು ಹೋದ್ಲು ಸಿಂಗಾರಿ. ಕಿಲ ಅಂತಿದ್ದ ಕೆಂಪು ಗುಲಾಬಿ, ಮನೆ ಬಿಟ್ಟು ಹೋದ ಜಿಲೇಬಿ. ಎಂಥ ಕಾಲ ಬಂತು ನೋಡ್ರಿ. ಹಿಂದೆಲ್ಲ ಕಟ್ಕೊಂಡವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆದ್ರೀಗ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವಂತಾಗಿದೆ. ಪ್ರೀತಿಸಿ ಮದುವೆಯಾಗಿ 2 ವರ್ಷ ತುಂಬಿಲ್ಲ. ಅಷ್ಟರಲ್ಲದೆ ಮತ್ತೊಬ್ಬನ ಜೊತೆ ಮಧುಮಾಸ ಶುರು ಮಾಡಿದ್ದಾಳೆ ಅಂದ್ರೆ ಏನ್ ಹೇಳೋದು ಹೇಳಿ. ಈಕೆ ಹೆಸರು ರಕ್ಷಿತಾ. 2 ವರ್ಷದ ಹಿಂದೆ ಮಂಡ್ಯದ ಪಾಂಡವಪುರದ ಬನ್ನಂಗಾಡಿ ಗ್ರಾಮದ ಸಾಗರ್ ಅನ್ನೋನ ಜೊತೆ ಪ್ರೀತಿಲಿ ಬಿದ್ದಿದ್ಲು. ಆಟೋ ಬಂಡಿಯೇ ಇವರ ಪಾಲಿನ ಪ್ರೇಮ ಬಂಡಿಯಾಗಿತ್ತು. ಅದ್ಯಾವಾಗ ಆಟೋ ಹತ್ತಿದ್ಲೋ, ಅದ್ಯಾವಾಗ ಪ್ರೇಮ ಬಾಣ ಬಿಟ್ಟಿದ್ನೋ ಗೊತ್ತಿಲ್ಲ. ಇನ್ನು 18 ತುಂಬದ ಹೆಣ್ಣು ಮಗಳು ಆಟೋ ಹುಡುಗನ ಕಣ್ಣೋಟಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ಲು. ಆದ್ರೆ ವಯಸ್ಸು ತುಂಬಿಲ್ಲ ಅಂತ 18 ಆಗೋವರೆಗೂ ಕಾದು 1.5 ವರ್ಷದ ಹಿಂದೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗ್ತಾರೆ. ಮದುವೆಯಾದ ಹೊಸರಲ್ಲಿ ಗಂಡ ಹೆಂಡತಿ ತುಂಬಾನೇ ಖುಷಿಯಾಗಿದ್ರು. ಮುಖಕ್ಕೆ ಮುಖ ಇಡೋದೇನು, ಮುತ್ತಿನ ಸುರಿಮಳೆ ಸುರಿಸೋದೇನು, ಕೈ ಹಿಡ್ಕೊಂಡು ಸಿಕ್ಕಾಪಟ್ಟಿ ರೌಂಡ್ಸ್ ಹಾಕಿದ್ರು. ರೀಲ್ಸು ಮಾಡ್ಕೊಂಡು ಕಿಲ ಅಂತಿದ್ರು. ಹೀಗೆ ಖುಷಿಯಾಗಿದ್ದವರ ಬಾಳಲ್ಲಿ ಎಂಟ್ರಿ ಕೊಟ್ಟವನೇ ಸಾಗರ್ನ ಸ್ನೇಹಿತ ಇಂದ್ರ. 9 ತಿಂಗಳ ಹಿಂದೆ ತನ್ನ ಸ್ನೇಹಿತನಿಗೆ ಹೆಂಡತಿ ರಕ್ಷಿತಾಳನ್ನ ಪರಿಚಯ ಮಾಡಿಕೊಟ್ಟಿದ್ದಾಗಿ ಸಾಗರ್. ಇದೇ ನೋಡಿ ಈತ ಮಾಡಿದ್ದ ದೊಡ್ಡ ತಪ್ಪು. ಸ್ನೇಹಿತನ ಪತ್ನಿ ಮೇಲೆ ಕಣ್ಣು ಹಾಕಿದ್ದ ಇಂದ್ರ ರಕ್ಷಿತಾ ಪಾಲಿನ ಇಂದ್ರಚಂದ್ರನಾಗಿದ್ದ. ಈತ ರಕ್ಷಿತಾಳನ್ನ ತಂಗಿ ಅಂತಿದ್ರೆ ಈಕೆ ಬಾಬಾ ಅಂತ ಬಾಯಿ ತುಂಬಾ ಕರೀತಿದ್ಲು. ಆದ್ರೆ ಗಂಡನಿಗೆ ಗೊತ್ತಾಗದೆ ಒಳಗೊಳಗೆ ಟಿಂಗು ಡಾಂಗು ಶುರುವಾಗ್ಬಿಟ್ಟಿತ್ತು. ಅಂಗಡಿ ಬಂದ್ ಸಾಮಾನ್ ತಗೊಂಡ್ ಬರ್ತೀನಿ ರಸ್ತಿ ಇರು ಅಂದ್ಬಿಟ್ರೆ ಹೇಳ್ಬಿಟ್ಟು ಏನ್ ಮಾಡವಳೆ, ಪಾಂಡಪುರಕ್ಕೆ ಬಂದವಳೆ. ಪಾಂಡಪುರದಿಂದ ಸಾಮಾನ್ ತಕೊಂಡ್ ಹೋಗೋಷ್ಟು ಹೊಂಟೋಗವಳೆ. ನಮ್ಮ ಮನೆ ಚೆನ್ನಾಗಿ ಇದ್ಲು ಈ ಮನೆ ಪಕ್ಕದವ್ರು, ನೀನ್ ಎಲ್ಲಾರ ಹೋಗಿ ಬಾಳು, ಇಲ್ಲ ಅಂದ್ರೆ ಯಾರನಾರ ಕಟ್ಕೋ, ನಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೋಗಿ ಅವ್ರ ಕಿವಿ ನೋಲೆ ಈಸ್ಕೊಂಡೋಗಿ ಅಡ ಮಡಗಿ ಮದ್ವೆ ಹೋಗಿ ನಿಂತಿ ಮದ್ವೆ ಮಾಡ್ತಾವ್ರಿ. ತಂಗಿ ಅಂತಿದ್ದವನೇ ಈಗ ಸ್ನೇಹಿತನ ಹೆಂಡತಿಯನ್ನೇ ಪಟಾಯಿಸ್ಕೊಂಡು ಹೋಗಿದ್ದಾನೆ. ಮನೆ ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರಂತೆ. ನಂತರ ಇದೇ ರಕ್ಷಿತಾ ತನ್ನ ಗಂಡನಿಗೆ ಮದುವೆ ಫೋಟೋ ಕಳಿಸಿದ್ದಾಳೆ. ಮನೆಗಿಂತ ಹೋಗುವಾಗ ಹಣ ಚಿನ್ನಾಭರಣ ಎತ್ಕೊಂಡು ಹೋಗಿದ್ದಾಳೆ ಅಂತ ನೊಂದ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ನಮ್ಗೆ ಬೇಡ ಅವಳು ಅರಿಗಿ ಸಹ ಬೇಡ ಅಂದ್ರೆ ನಮ್ಮನೆ ಹಾಳು ಮಾಡಿದವ್ರು ಅವ್ರಲ್ಲ, ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ನೇಬೇಕು ಅವ್ರಿಗೆ. ಡಿವೋರ್ಸ್ ತಗತೀವಿ ನಾವು. ಈಗ ತಗೋಗಿದಾರ ಮನೆಯಿಂದ? ಮನೆಯಿಂದ 22 ಗ್ರಾಮ್ ಚಿನ್ನ 1 ಲಕ್ಷ ಕ್ಯಾಶ್ ತಗೋರೆ. ನಮ್ಗೆ ದುಡ್ಡು ಹೆಂಗಾರ ಅಲ್ಲಿ ಸಹ, ದುಡ್ಡು ಏನ್ ಬೇಡ ನಮ್ಗೆ. ನಾವ್ ಮಾಡ್ತೀಯ ಚಿನ್ನ ಕೊಡ್ಲಿ, ದುಡ್ಡು ಓರ್ವಲ್ಲಿ ಸಹ ನಮ್ಗೆ ಒಂದು ಮಾಡ್ತೀಯ ಚಿನ್ನ ಕೊಡಿ ಸಹ. ಇದಕ್ಕೆ ಅಲ್ವಾ ಪ್ರೀತಿ ಪ್ರೇಮ ಅಂದ್ರೆ ಹೆತ್ತವರು ಉರಿದು ಬೀಳೋದು. ನೀನೇ ಬೇಕು ಅಂತ ಮನೆ ಮಠ ಗೆಲ್ಲವನ್ನ ಬಿಟ್ಟು ಮದುವೆಯಾದವಳು ಅವನಿಗೆ ಕೈಕೊಟ್ಟು ಇನ್ನೊಂದು ಮದುವೆಯಾಗಿದ್ದಾಳೆ ಅಂದ್ರೆ ಏನ್ ಹೇಳೋದು ಹೇಳಿ. ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ. ಅಮೆರಿಕದಿಂದ ಕೊಡಗಿಗೆ ಪ್ರವಾಸಕ್ಕೆ ಬಂದ ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಹೋಮ್ ಸ್ಟೇನಲ್ಲಿದ್ದ ಮಹಿಳೆ ಮೇಲೆ ಅಲ್ಲಿನ ಸಿಬ್ಬಂದಿಗೆ ಅತ್ಯಾಚಾರ ಮಾಡಿದ್ದಾನಂತೆ. ಅಮೆರಿಕದ ಹೆಣ್ಮಗಳ ಮೇಲೆ ಕಾಮುಕನ ಅಟ್ಟಹಾಸ. ಹೋಮ್ ಸ್ಟೇನಲ್ಲಿ ಅತ್ಯಾಚಾರ, 3 ದಿನ ರೌರವ ನರಕ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅತಿಥಿ ದೇವೋಭವ ಅಂತ. ಅಂದ್ರೆ ಅತಿಥಿಗಳನ್ನ ದೇವರಂತೆ ಕಾಣಬೇಕು ಅಂತ. ಅದು ಮನೆಗೆ ಬಂದ ಅತಿಥಿಗಳೇ ಆದ್ರೂ ಸರಿ, ಹೊರದೇಶದಿಂದ ನಮ್ಮೂರಿಗೆ ಬಂದವರಾದ್ರೂ ಸರಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ದೇಶದ ಹಿರಿಮೆಯನ್ನ ಎತ್ತಿ ಹಿಡಿಯೋ ಕೆಲಸ ಮಾಡಬೇಕು. ಆದರೆ ಕಾಮುಕರ ಕಣ್ಣಿಗೆ ಹೆಣ್ಣು ಅನ್ನೋದು ಬರೀ ಕಾಮದ ವಸ್ತುವಾಗಿ ಹೋಗಿದೆ. ಅಮೆರಿಕಾದಿಂದ ಕೊಡಗಿಗೆ ಪ್ರವಾಸಕ್ಕೆ ಬಂದಿದ್ದ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾರೆ. ಅತ್ಯಾಚಾರ ಮಾಡಿದ್ದಲ್ಲದೆ 3 ದಿನ ಎಲ್ಲೂ ಬಿಡದೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ.
ಇದೇ ತಿಂಗಳ 12ನೇ ತಾರೀಕು ಅಮೆರಿಕಾದ ಮಹಿಳೆಯೊಬ್ಬರು ಕೊಡಗಿಗೆ ಪ್ರವಾಸಕ್ಕೆ ಬಂದಿದ್ರು. ಈ ವೇಳೆ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು. ಇವರ ಮೇಲೆ ಅಲ್ಲಿನ ಸಿಬ್ಬಂದಿ ವೈಜೇಶ್ ಕಾಮದ ಕಣ್ಣು ಹಾಕಿದ್ದಾನೆ. ಕೂಲ್ ಡ್ರಿಂಕ್ಸ್ನಲ್ಲಿ ಮತ್ತು ಬರೋ ಔಷಧಿ ಹಾಕಿ ಅತ್ಯಾಚಾರ ಮಾಡಿದ್ದಾನಂತೆ. ನಂತರ ಯಾರಿಗೂ ಹೇಳಬಾರ್ದು, ಪೊಲೀಸರಿಗೆ ದೂರು ಕೊಡಬಾರದು ಅನ್ನೋ ಕಾರಣಕ್ಕೆ 3 ದಿನ ಹೋಮ್ ಸ್ಟೇನಲ್ಲೇ ಇರಿಸಿಕೊಂಡು ರೌರವ ನರಕ ತೋರಿಸಿದ್ನಂತೆ. ಆದರೆ ಹಾಗೋ ಹೀಗೋ ಮಾಡಿ ತಪ್ಪಿಸ್ಕೊಂಡು ಬಂದ ಹೆಣ್ಮಗಳು ಅಮೆರಿಕ ರಾಯಭಾರಿ ಕಚೇರಿಗೆ ಮಾಹಿತಿ ನೀಡಿದ್ದಾರೆ. ಯಾವಾಗ ಈ ವಿಷಯ ಕರ್ನಾಟಕ ಪೊಲೀಸರ ಗಮನಕ್ಕೆ ಬಂತೋ ಜಾರ್ಖಂಡ್ ಮೂಲದ ವೈಜೇಶ್ ಜೊತೆಗೆ ಹೋಮ್ ಸ್ಟೇ ಮಾಲೀಕ ವಿಶಾಲ್ನನ್ನ ಬಂಧಿಸಿದ್ದಾರೆ. ಅಷ್ಟೇ ಅಲ್ಲ, ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಸಹ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಹೋಮ್ ಸ್ಟೇ ಮಾಲೀಕರು ಅದಕ್ಕೆ ಸ್ಪಂದಿಸಲಿಲ್ಲ ಅಂತೇಳಿ ತಡೆದರು ಅಂತೇಳಿ ಕೂಡ ಮಾಹಿತಿ. ಸೊ ಅದರಿಂದ FIR ದಾಖಲು ಮಾಡಿ ಅವ್ರನ್ನ ಅವತ್ತೇ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇನ್ನು ದುಷ್ಕೃತ್ಯದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ವಿದೇಶಿಗರ ಮೇಲೆ ಈ ರೀತಿಯ ಕೃತ್ಯಗಳಾದ್ರೆ ನಮ್ಮ ದೇಶದ ಬಗ್ಗೆ ಕೆಟ್ಟ ಸಂದೇಶ ರವಾನೆಯಾಗುತ್ತೆ. ಆರೋಪಿಗಳನ್ನ ಬಂಧಿಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ. ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು, ನಾವು ತಗೊಳ್ತಾ ಇದ್ದೀವಿ. ಒಟ್ನಲ್ಲಿ ಹೋಮ್ ಸ್ಟೇಗೆ ಬರೋ ಗೆಸ್ಟ್ಗಳ ಮೇಲೆ ಅಲ್ಲಿನ ಸಿಬ್ಬಂದಿಯೇ ಮುಗಿಬಿದ್ರೆ ಏನು ಹೇಳೋದು ಹೇಳಿ, ಯಾರನ್ನ ನಂಬಿ ಪ್ರವಾಸ ಕೈಗೊಳ್ಳೋದು ಹೇಳಿ. ಇಂಥವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು, ಆಗಲೇ ಪಾಠ ಕಲಿಯೋದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಹೆಂಡತಿ ನೈಟಿ ಹಾಕೊಂಡ್ರೆ ಸಾಕು ಗಂಡ ರಾಕ್ಷಸನಾಗ್ತಾ ಇದ್ದ. ಯಾವುದೇ ಕಾರಣಕ್ಕೂ ನೈಟಿ ಹಾಕ್ಬೇಡ ಅಂತ ಜಗಳಕ್ಕೆ ನಿಲ್ತಾ ಇದ್ದ. ಆದ್ರೆ ಪತ್ನಿ ಗಂಡನ ಮಾತು ಕೇಳದೆ ನೈಟಿ ಹಾಕಿದ್ದಕ್ಕೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾನೆ. ಹೆಂಡತಿ ಹಾಕೊಂಡಿದ್ಲು ನೈಟಿ, ಗಂಡ ಇಟ್ಟ ಬೆಂಕಿ. ಪತ್ನಿ ಸೀರೆ ಉಟ್ಟಿಲ್ಲ ಅಂತ ಕಡ್ಡಿಗೀರಿದ ಗಂಡ. ಶಿವ ಭೂಮಿ ಮೇಲೆ ಎಂತೆಂಥ ವಿಕೃತ ಮನಸ್ಸುಗಳಿರ್ತಾವೆ ನೋಡಿ. ಹೆಂಡತಿ ಸೀರೆ ಉಟ್ಕೊಳ್ಳೋ ಬದಲು ನೈಟಿ ಹಾಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಪತ್ನಿಗೆ ಬೆಂಕಿ ಹಚ್ಚಿದ್ದಾನೆ. ಗಂಡನ ರಣರಾಕ್ಷಸಿ ಕೃತ್ಯಕ್ಕೆ ಬೆಂದು ಹೋದ ಹೆಣ್ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಇವನೇ ನೋಡಿ ಈ ಸ್ಟೋರಿಯ ಕಿರಾತಕ. ಹೆಸರು ಕೃಷ್ಣ ಪಾಟೀಲ್ ಅಂತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಸಮೀಪದ ಹತ್ತರವಾಡ ನಿವಾಸಿ. 8 ವರ್ಷದಿಂದ ಮಂಜುಳಾ ಪಾಟೀಲ್ ಅನ್ನೋರ ಜೊತೆಗೆ ಹಸೆಮಣೆ ಏರಿದ್ದ. ಆದ್ರೆ ಮದುವೆಯಾದ ದಿನದಿಂದಲೂ ಗಂಡ ಹೆಂಡತಿ ಖುಷಿಯಾಗಿದ್ದದ್ದೇ ಇಲ್ಲ. ಒಂದಲ್ಲ ಒಂದು ವಿಷಯಕ್ಕೆ ಕಿರಿಕ್ ತೆಗಿತಾನೇ ಇದ್ದಂತೆ. ಅದರಲ್ಲೂ ಪತ್ನಿ ಹಾಕೊಳ್ತಿದ್ದ ನೈಟಿ ಕಂಡ್ರೆ ಉರಿದುರಿದು ಬೀಳ್ತಿದ್ದ. ಹಲವು ಬಾರಿ ಗಲಾಟೆ ಕೂಡ ನಡೆದಿತ್ತಂತೆ. ಆದ್ರೆ ಮಂಜುಳಾ ಮಾತ್ರ ನೈಟಿ ಹಾಕೋದನ್ನ ಬಿಟ್ಟಿರಲಿಲ್ಲ. ಈಗೀಗೆಲ್ಲ ಮನೆಯಲ್ಲಿರೋ ಹೆಣ್ಮಕ್ಕಳು ನೈಟಿ ಹಾಕೋದೇ ಜಾಸ್ತಿ. ಇದನ್ನ ಹಾಕೊಂಡ್ರೆ ಮೈತುಂಬ ಬಟ್ಟೆ ಹಾಕೊಂಡಂತಿರುತ್ತೆ. ಆದ್ರೆ ಈತನಿಗೆ ನೈಟಿಯಲ್ಲಿ ಅದೇನ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ. ನೈಟಿ ಕಂಡ್ರೆ ಸಾಕು ಉರಿದುರಿದು ಬೀಳ್ತಿದ್ದ. ಇದೇ ವಿಷಯಕ್ಕೆ ಮತ್ತೆ ಗಲಾಟೆ ಶುರುವಾಗಿದೆ. ಸೀರೆ ಅಥವಾ ಚೂಡಿದಾರ್ ಹಾಕಬೇಕಿತ್ತು ಅಂತ ಗಲಾಟೆ ತೆಗೆದವ ಹೆಂಡತಿ ಮೇಲೆ ರಣರಾಕ್ಷಸನಾಗಿದ್ದಾನೆ. ನನ್ನ ಮಾತು ಮೀರಿ ನೈಟಿ ಹಾಕೊಂಡಿದ್ದಾಳೆ ಅಂತ ಬೆಂಕಿ ಹಚ್ಚಿದ್ದಾನೆ. ಯಾವಾಗ ಹೆಣ್ಮಗಳು ಚೀರಾಡೋದಕ್ಕೆ ಶುರು ಮಾಡಿದ್ಲು, ಅಕ್ಕಪಕ್ಕದ ಮನೆಯವರು ಬಂದು ಕಾಪಾಡಿದ್ದಾರೆ. ಅವರೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಮಂಜುಳಾ ಸ್ಥಿತಿ ಮಾತ್ರ ಕ್ಷಣ ಕ್ಷಣಕ್ಕೂ ಕ್ರಿಟಿಕಲ್ ಆಗ್ತಾ ಇದೆ. ಅವ್ರು ಹಾಕಿರೋ ಡ್ರೆಸ್ಗೆ, ಗೌನಕ್ಕೆ ಒಂದು 2 ಸಾರಿ ನೀವು ತೆಗಿದೆಯಲ್ಲ ಬೆಂಕಿ ಹಚ್ತಾನೆ ಅಂದರೆ ಇಲ್ಲೋ ಸಂದರ್ಭದಲ್ಲಿ 2 ಸಾರಿ ಬೆಂಕಿ ಹಚ್ತಾನೆ. 3ನೇ ಸಾರಿ ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಉರಿತಾ ಇತ್ತು. ಉರಿಯುವ ಸಂದರ್ಭದಲ್ಲಿ ಇದರಲ್ಲಿ ಅವರಿಗೆ ಗಂಭೀರವಾದ ಗಾಯವಾಗಿರುತ್ತದೆ. ಆದರೆ ಕೂಡ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಲಾಗಿದೆ, ಆಲ್ರೆಡಿ ಜೈಲಿಗೆ ಕಳಿಸಲಾಗಿದೆ. ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಿದ್ರೆ ಗಂಡ ಮಾತ್ರ ಊರು ಬಿಟ್ಟಿದ್ದಾನೆ. ಒಟ್ನಲ್ಲಿ ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೊಲ್ಲೋ ಸ್ಥಿತಿಗೆ ಹೋಗ್ತಾರೆ ಅಂದ್ರೆ ನಿಜಕ್ಕೂ ದುರಂತವೇ ಬಿಡಿ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.